ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಸರ್ಕಾರಿ ಭೂಮಿಗಳನ್ನು ಉಳಿಸ್ಕೊಳ್ಳಿಕ್ಕೆ ನಾನಾ ಪ್ರಯತ್ನವನ್ನು ಮಾಡ್ತಾ ಇದೆ. ವಿಶೇಷವಾಗಿ ಸರ್ಕಾರಿ ಭೂಮಿಯನ್ನು ಪರಾಭಾರೆ ಮಾಡೋದು ತಪ್ಪು ಅಂತಕ್ಕಂಥದ್ದನ್ನು ಹೇಳಲಾಗ್ತದೆ. ಅದರಲ್ಲಿ ರಾಳೇಗುಡ್ಡ ಅಂಥೇಳಿ ಇರ್ತಕ್ಕಂತಹ ನೈಸರ್ಗಿಕ ಸಂಪತ್ತನ್ನು ಪರಾಭಾರೆ ಮಾಡಿ ಮಾರಾಟ ಮಾಡೋದು ದೊಡ್ಡ ಅಫೆನ್ಸ್ ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆದರೆ ಇಲ್ಲಿ ವಿಜಯನಗರ ಜಿಲ್ಲೆಯ ದುರಂತ ಅಂತೇಳಿ ಹೇಳೋದಾದರೆ ಇದು ಏನು ಸರ್ವೆ ನಂಬರ್ 533 6 ಎಕರೆ 52 ಸೆಂಟ್ಸ್ ಜಾಗ ಏನಿದೆ, ಈ ಜಾಗವನ್ನು ಇದು ಸಂಪೂರ್ಣ ರಾಳೇಗುಡ್ಡ ಅಂತೇಳಿ ಕರೀತಾರೆ. ಈ ರಾಳೇಗುಡ್ಡ ಅಂತಕ್ಕಂತಹ ಜಾಗವನ್ನು ಒಂದು ಏನು ಸರ್ಕಾರಿ ಲ್ಯಾಂಡ್ ಇದೆ, ಆ ಸರ್ಕಾರಿ ಲ್ಯಾಂಡನ್ನು ಮತ್ತೊಂದು ಉದ್ದೇಶಕ್ಕೆ ಕಟ್ಟಲಿಕ್ಕೂ ಕೂಡ ರಿಜಿನಲ್ ಕಮಿಷನರು ಅದರ ಜೊತೆಗೆ ಬೇರೆ ಬೇರೆ ಅಧಿಕಾರಿಗಳ ಅಪ್ರೂವಲ್ ಬೇಕಾಗ್ತದೆ. ಆದರೆ ಈ ಒಂದು 6 ಎಕರೆಯಲ್ಲಿ ಭತ್ತ ಬೆಳೆದಿದ್ದೀವಿ ಅಂಥೇಳಿ ಖಾಸಗಿ ವ್ಯಕ್ತಿಗೆ ಪರಾಭಾರೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಜಯನಗರ ಜಿಲ್ಲೆಯ ಕಂದಾಯ ಅಧಿಕಾರಿಗಳಿಗೆ ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಅವರಿಗೆ ನೈತಿಕತೆ ಇದೆ ಅಂತಕ್ಕಂತಹ ಪ್ರಶ್ನೆ ಮೂಡ್ತದೆ. ಈ ಒಂದು ಜಾಗದಲ್ಲಿ ಭತ್ತ ಬೆಳೆದಿದ್ದೀವಿ, ಈ ಕಲ್ಲು ಬಂಡೆ ಅಂತಕ್ಕಂಥ ಜಾಗದಲ್ಲಿ ಭತ್ತ ಬೆಳೆದಿದ್ದೀವಿ ಅಂತಕ್ಕಂಥ ಒಂದು ಹೆಸರನ್ನು ನಮೂದು ಮಾಡಿ ಸಂಪೂರ್ಣವಾಗಿ ಈ ಒಂದು ಜಾಗವನ್ನು ಹಲಿಮಾಬಿ ಅಂತಕ್ಕಂತಹ ಖಾಸಗಿ ವ್ಯಕ್ತಿಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದರ ಜೊತೆಗೆ ಜನ ಏನು ತುಂಗಭದ್ರಾ ಜಲಾಶಯವನ್ನು ಕಟ್ಟಬೇಕಂದ ಸಂದರ್ಭದಲ್ಲಿ ವಲಸೆ ಬಂದು ಇಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನ ಈ ಭೂಮಿ ನಮ್ಮದು, ನಮ್ಮ ಹಕ್ಕು ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಿದ್ದಾರೆ. ಇಲ್ಲಿ ಊರಿನ ಗ್ರಾಮಸ್ಥರಿದ್ದಾರೆ, ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಹೇಗೆ ಮಾಡಿಕೊಟ್ರು ಈ ಜಮೀನನ್ನು ಅಂತ ಹೇಳಿ? ಸರ್, ಊರಿಂದ ಹೇಗೆ ಮಾಡಿಕೊಟ್ರೆ ಅಧಿಕಾರಿಗಳು ಬಂದರು ಸರ್, ನೋಡಿದರು. ನಮಗೆ ನಮ್ಮದು ಸರ್ ಊರಾಗ ಜನ ನಮಗೆ ಬೇಕು, ದನ ಕರ ಮೇಯಕ್ಕೆ ಜಾಗ ಇಲ್ಲ ಅಂತ ಕೇಳಿದ್ವಿ. ಏನಲ್ಲ ಮನೆ ಕಟ್ಟಿದ್ದು ಕೂಡ ಅಂತ ಹೇಳಿದ್ವಿ ಸರ್. ಎಲ್ಲದ ಮನೆ ನಿಮ್ದು ಇಲ್ಲ ಅಂತಂದು ಹೇಳಿ ಜೋರ್ದನ್ನ ಮಾಡಿ ನಮಗೆ ಗೊತ್ತಿಲ್ದಂಗೆ ಒಳಗೆ ಮೋಸ ಮಾಡಿ ಅಲ್ಲಿ ಅವ್ರ ಹೆಸರು ಪಟ್ಟ ಮಾಡಿ ಕೊಟ್ರು ಸರ್. ಅಲಿಮ ಸಾರ್ಗೆ ನಾವು ಅವತ್ತಿಂದ ಇವತ್ತಿನವರೆಗೂ ಬಿಟ್ಟಲ್ಲ. ಅವ್ರು ಎಲ್ಲಿ ಹೋಗಾರ ಅಲ್ಲಿ ನಾವು ಹೋಗಿವಿ. AC ಆಫೀಸ್ಗೆ ಹೋದ್ವಿ, DC ಆಫೀಸ್ಗೆ ಹೋದ್ವಿ, ಧಾರವಾಡಕ್ಕೆ ಹೋದ್ವಿ, ಇಲ್ಲಿ MLA ತಕ್ಕ ಹೋದ್ವಿ. ಅವ್ರು ಬರೀ ಅದ ಸಮಾಧಾನ ಮಾಡ್ತಾರೆ ನಮ್ಮನ್ನು. ಅದನ್ನ ಬಿಟ್ಟು ಕೊಡ್ರೆ ಬಿಡಬಾಡ್ರೆ ಹೇಳೋ ಮಾತಕ್ಕೆ ಯಾರಿಲ್ಲ. ಅಧಿಕಾರಿಗಳು ಇದನ್ನ ಮುತ್ತಕ್ಕೆ ನೋಡ್ತಾರೆ ಸುಟ್ಕೇಸ್ಗಳು ಬಂದ್ಗಳಿಗೆ. ಏನು ಸರ್ ಏನಂತೀರಿ? ನಾವು ಬಿಡೋಲ್ಲ ಸರ್, ನಮಗೆ ಪ್ರಾಣ ಹೋಗಲಿ ಬಿಡೋಲ್ಲ. ಇದ್ರನ್ನ ಬಿಡ್ರೆ ನಮ್ಗೆ ದನ ಕರಕ್ಕೆ ಬೇಕು, ಮಕ್ಳು ಮರಿಬೇಕು. ಒಂದು ಮನೆಗೆ 9 ಮನೆ ಆಗ್ಯಾವ ಸರ್. ನಮಗೂ ಮಕ್ಳು ಎಲ್ಲಿ ಹೋಗ್ಬೇಕು? ಈಗ ನಾವೊಂದು ಮನೆ ಕಟ್ಕೊಂಡಿದ್ದೀವಿ, ಮಕ್ಳು ಬೇರೆ ಆಗಿಬಿಡ್ತಾರೆ. ಅವ್ರು ಎಲ್ಲಿ ಹೋಗ್ಬೇಕು? ಅವ್ರು ಬಂದು ಕಟ್ಕೊಂಡಿರ್ತಾರೆ. ಇಲ್ಲಿ ಜಾಗ ಇರಲ್ಲ, ಊರಿಗಿರಲ್ಲ. ನಮಗಂತ ನಮ್ಗೆ ಒಬ್ಬರಿಗಂತ ಬೇಡ, ಇಡೀ ಊರಿಗೆ ಇರಲ್ಲ ಸಂಬಂಧಪಟ್ಟದ್ದು. ಊರು ತ್ಯಾಗ ಮಾಡಿದ್ರು ಸರ್. ಡ್ಯಾಮನ್ನು ಕಟ್ಬಿಡ್ದಾಗ ನಮ್ಮ ಊರು ಬಸಾಪುರ ಅಂತಂದೇಳಿ ಅಲ್ಲಿ ಕಟ್ಟಿದ್ದು ನಾವು ಇಲ್ಲಿ ಬಂದಿರೋರು ಇವತ್ತು ದುಡ್ಕೊಂಡು ತಿನ್ನಕ್ಕೆ ದಾರಿ ಐತಿ ಹೊರ್ತು ಗೌರ್ಮೆಂಟ್ ಅನ್ನೋದಾನ ಏನು ಸಿಕ್ಕಲ್ಲ ನಮಗೆ. ಇದು ಏನು ದೇವಲಾಪುರ ಗ್ರಾಮದ ಗ್ರಾಮಸ್ಥರ ಮಾತುಗಳು. ನಿಜಕ್ಕೂ ಕೂಡ ಇದು ರಾಷ್ಟ್ರೀಯ ಹೆದ್ದಾರಿ 50ಕ್ಕೆ ಹೊಂದ್ಕೊಂಡ್ರಿಂದ ಈ ಒಂದು ಜಮೀನಿಗೆ ಕೋಟಿ ಬೆಲೆ ಬಾಳ್ತಕ್ಕಂತಹ ಒಂದು ಬೆಲೆ ಇದೆ. ಹಾಗಾಗಿ ಇದು ಸದ್ಯ ಭೂಗಳ್ಳರ ಕಣ್ಣು ಈ ಒಂದು ರಾಳೇಗುಡ್ಡ ಅಂತಕ್ಕಂಥ ಸರ್ಕಾರಿ ಜಮೀನಿನ ಮೇಲೆ ಬಿದ್ದಿದೆ. ನಿಜಕ್ಕೂ ಕೂಡ ಇದನ್ನು ಕೃಷ್ಣ ಬೈರೇಗೌಡರು ಉಳಿಸ್ಕೊಳ್ತಾರ, ಈ ಗ್ರಾಮದ ಜನರ ನೋವಿಗೆ ಧ್ವನಿ ಆಗ್ತಾರ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಸರ್ಕಾರಿ ಭೂಮಿಗಳನ್ನು ಉಳಿಸ್ಕೊಳ್ಳಿಕ್ಕೆ ನಾನಾ ಪ್ರಯತ್ನವನ್ನು ಮಾಡ್ತಾ ಇದೆ. ವಿಶೇಷವಾಗಿ ಸರ್ಕಾರಿ ಭೂಮಿಯನ್ನು ಪರಾಭಾರೆ ಮಾಡೋದು ತಪ್ಪು ಅಂತಕ್ಕಂಥದ್ದನ್ನು ಹೇಳಲಾಗ್ತದೆ. ಅದರಲ್ಲಿ ರಾಳೇಗುಡ್ಡ ಅಂಥೇಳಿ ಇರ್ತಕ್ಕಂತಹ ನೈಸರ್ಗಿಕ ಸಂಪತ್ತನ್ನು ಪರಾಭಾರೆ ಮಾಡಿ ಮಾರಾಟ ಮಾಡೋದು ದೊಡ್ಡ ಅಫೆನ್ಸ್ ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆದರೆ ಇಲ್ಲಿ ವಿಜಯನಗರ ಜಿಲ್ಲೆಯ ದುರಂತ ಅಂತೇಳಿ ಹೇಳೋದಾದರೆ ಇದು ಏನು ಸರ್ವೆ ನಂಬರ್ 533 6 ಎಕರೆ 52 ಸೆಂಟ್ಸ್ ಜಾಗ ಏನಿದೆ, ಈ ಜಾಗವನ್ನು ಇದು ಸಂಪೂರ್ಣ ರಾಳೇಗುಡ್ಡ ಅಂತೇಳಿ ಕರೀತಾರೆ. ಈ ರಾಳೇಗುಡ್ಡ ಅಂತಕ್ಕಂತಹ ಜಾಗವನ್ನು ಒಂದು ಏನು ಸರ್ಕಾರಿ ಲ್ಯಾಂಡ್ ಇದೆ, ಆ ಸರ್ಕಾರಿ ಲ್ಯಾಂಡನ್ನು ಮತ್ತೊಂದು ಉದ್ದೇಶಕ್ಕೆ ಕಟ್ಟಲಿಕ್ಕೂ ಕೂಡ ರಿಜಿನಲ್ ಕಮಿಷನರು ಅದರ ಜೊತೆಗೆ ಬೇರೆ ಬೇರೆ ಅಧಿಕಾರಿಗಳ ಅಪ್ರೂವಲ್ ಬೇಕಾಗ್ತದೆ. ಆದರೆ ಈ ಒಂದು 6 ಎಕರೆಯಲ್ಲಿ ಭತ್ತ ಬೆಳೆದಿದ್ದೀವಿ ಅಂಥೇಳಿ ಖಾಸಗಿ ವ್ಯಕ್ತಿಗೆ ಪರಾಭಾರೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಜಯನಗರ ಜಿಲ್ಲೆಯ ಕಂದಾಯ ಅಧಿಕಾರಿಗಳಿಗೆ ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಅವರಿಗೆ ನೈತಿಕತೆ ಇದೆ ಅಂತಕ್ಕಂತಹ ಪ್ರಶ್ನೆ ಮೂಡ್ತದೆ. ಈ ಒಂದು ಜಾಗದಲ್ಲಿ ಭತ್ತ ಬೆಳೆದಿದ್ದೀವಿ, ಈ ಕಲ್ಲು ಬಂಡೆ ಅಂತಕ್ಕಂಥ ಜಾಗದಲ್ಲಿ ಭತ್ತ ಬೆಳೆದಿದ್ದೀವಿ ಅಂತಕ್ಕಂಥ ಒಂದು ಹೆಸರನ್ನು ನಮೂದು ಮಾಡಿ ಸಂಪೂರ್ಣವಾಗಿ ಈ ಒಂದು ಜಾಗವನ್ನು ಹಲಿಮಾಬಿ ಅಂತಕ್ಕಂತಹ ಖಾಸಗಿ ವ್ಯಕ್ತಿಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದರ ಜೊತೆಗೆ ಜನ ಏನು ತುಂಗಭದ್ರಾ ಜಲಾಶಯವನ್ನು ಕಟ್ಟಬೇಕಂದ ಸಂದರ್ಭದಲ್ಲಿ ವಲಸೆ ಬಂದು ಇಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನ ಈ ಭೂಮಿ ನಮ್ಮದು, ನಮ್ಮ ಹಕ್ಕು ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಿದ್ದಾರೆ. ಇಲ್ಲಿ ಊರಿನ ಗ್ರಾಮಸ್ಥರಿದ್ದಾರೆ, ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್,
ಹೇಗೆ ಮಾಡಿಕೊಟ್ರು ಈ ಜಮೀನನ್ನು ಅಂತ ಹೇಳಿ. ಸರ್ ಊರಿಂದ ಹೇಗೆ ಮಾಡಿಕೊಂಡ್ರೆ ಅಧಿಕಾರಿಗಳು ಬಂದರು ಸರ್, ನೋಡಿದರು ನಮಗೆ ನಮ್ಮದು ಸರ್ ಊರಾಗ ಜನ ನಮಗೆ ಬೇಕು, ದನ ಕರ ಮೇಯಕ್ಕೆ ಜಾಗ ಇಲ್ಲ ಅಂತ ಕೇಳಿದ್ವಿ. ಏನಲ್ಲ ಮನೆ ಕಟ್ಟಿದ್ದು ಕೂಡ ಅದಾವ ಅಂತ ಹೇಳಿದ್ವಿ ಸರ್. ಎಲ್ಲದ ಮನೆ ನಿಮ್ದು ಇಲ್ಲೇ ಇಲ್ಲ ಅಂತಂದು ಹೇಳಿ ಜೋರ್ದನ್ನ ಮಾಡಿ ನಮಗೆ ಗೊತ್ತಿಲ್ದಂಗೆ ಒಳಗೆ ಮೋಸ ಮಾಡಿ ಅಲ್ಲಿ ಅವ್ರ ಹೆಸರು ಪಟ್ಟ ಮಾಡಿ ಕೊಟ್ರು ಸರ್. ಯಾರ ಹೆಸರಲ್ಲಿ ಮಾಡಿಕೊಟ್ರು? ಯಾರು ಅಲಿಮ ಸಾರ್ಗೆ ನಾವು ಅವತ್ತಿಂದ ಇವತ್ತಿನವರೆಗೂ ಬಿಟ್ಟಲ್ಲ. ಅವ್ರು ಎಲ್ಲಿ ಹೋಗಾರ ಅಲ್ಲಿ ನಾವು ಹೋಗಿವಿ. AC ಆಫೀಸ್ಗೆ ಹೋದ್ವಿ, DC ಆಫೀಸ್ಗೆ ಹೋದ್ವಿ, ಧಾರವಾಡಕ್ಕೆ ಹೋದ್ವಿ, ಇಲ್ಲಿ MLA ತಕ್ಕ ಹೋದ್ವಿ. ಅವ್ರು ಬರೀ ಅದ ಸಮಾಧಾನ ಮಾಡ್ತಾರೆ ನಮ್ಮನ್ನು. ಅದನ್ನ ಬಿಟ್ಟು ಕೊಡ್ರೆ ಬಿಡಬಾಡ್ರೆ ಹೇಳೋ ಮಾತಕ್ಕೆ ಯಾರಿಲ್ಲ. ಅಧಿಕಾರಿಗಳು ಇದನ್ನ ಮುತ್ತಕ್ಕೆ ನೋಡ್ತಾರೆ ಸೂಟ್ ಕೇಸ್ಗಳು ಬಂದ್ಗಳಿಗೆ. ಏನು ಸರ್ ಏನಂತೀರಿ? ನಾವು ಬಿಡೋಲ್ಲ ಸರ್, ನಮಗೆ ಪ್ರಾಣ ಹೋಗಲಿ ಬಿಡೋಲ್ಲ. ಇದ್ರನ್ನ ಬಿಡ್ರೆ ನಮ್ಗೆ ದನ ಕರಕ್ಕೆ ಬೇಕು, ಮಕ್ಳು ಮರಿಬೇಕು. ಒಂದು ಮನೆಗೆ 9 ಮನೆ ಆಗ್ಯಾವ ಸರ್. ನಮಗೂ ಮಕ್ಳು ಎಲ್ಲಿ ಹೋಗ್ಬೇಕು? ಈಗ ನಾವೊಂದು ಒಂದು ಮನೆ ಕಟ್ಕೊಂಡು ಇದೀವಿ, ಮಕ್ಳು ಬೇರೆ ಆಗಿಬಿಡ್ತಾರೆ. ಅವ್ರು ಎಲ್ಲಿ ಹೋಗ್ಬೇಕು? ಅವ್ರು ಬಂದು ಕಟ್ಕೊಂಡಿರ್ತಾರೆ ಇಲ್ಲಿ. ಜಾಗ ಇರಲ್ಲ, ಊರಿಗಿರಲ್ಲ. ನಮಗಂತ ನಮ್ಗೆ ಒಬ್ಬರಿಗಂತ ಬೇಡ, ಇಡೀ ಊರಿಗೆ ಇರಲ್ಲ ಸಂಬಂಧಪಟ್ಟದ್ದು. ಊರು ತ್ಯಾಗ ಮಾಡಿದ್ರೆ ಸರ್, ಡ್ಯಾಮನ್ನ ಕಟ್ಬಿಡ್ದಾಗ ನಮ್ಮ ಊರು ಬಸಾಪುರ ಅಂತಂದೇಳಿ ಅಲ್ಲಿ ಕಟ್ಟಿದ್ದು ನಾವು ಇಲ್ಲಿ ಬಂದಿರೋರು ಇವತ್ತು ದುಡ್ಕೊಂತಿನಕ್ಕೆ ದಾರಿ ಐತಿ ಹೊರ್ತು ಗೌರ್ಮೆಂಟ್ ಅನ್ನೋದಾನ ಏನು ಸಿಕ್ಕಲ್ಲ ನಮಗೆ. ಇದು ಏನು ದೇವಲಾಪುರ ಗ್ರಾಮದ ಗ್ರಾಮಸ್ಥರ ಮಾತುಗಳು. ನಿಜಕ್ಕೂ ಕೂಡ ಇದು ರಾಷ್ಟ್ರೀಯ ಹೆದ್ದಾರಿ 50ಕ್ಕೆ ಹೊಂದ್ಕೊಂಡ್ರಿಂದ ಈ ಒಂದು ಜಮೀನಿಗೆ ಕೋಟಿ ಬೆಲೆ ಬಾಳ್ತಕ್ಕಂತಹ ಒಂದು ಬೆಲೆ ಇದೆ. ಹಾಗಾಗಿ ಇದು ಸದ್ಯ ಭೂಗಳ್ಳರ ಕಣ್ಣು ಈ ಒಂದು ರಾಳೇಗುಡ್ಡ ಅಂತಕ್ಕಂಥ ಸರ್ಕಾರಿ ಜಮೀನಿನ ಮೇಲೆ ಬಿದ್ದಿದೆ. ನಿಜಕ್ಕೂ ಕೂಡ ಇದನ್ನು ಕೃಷ್ಣ ಬೈರೇಗೌಡರು ಉಳಿಸ್ಕೊಳ್ತಾರ, ಈ ಗ್ರಾಮದ ಜನರ ನೋವಿಗೆ ಧ್ವನಿ ಆಗ್ತಾರ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಸರ್ಕಾರಿ ಭೂಮಿಗಳನ್ನು ಉಳಿಸ್ಕೊಳ್ಳಿಕ್ಕೆ ನಾನಾ ಪ್ರಯತ್ನವನ್ನು ಮಾಡ್ತಾ ಇದೆ. ವಿಶೇಷವಾಗಿ ಸರ್ಕಾರಿ ಭೂಮಿಯನ್ನು ಪರಾಭಾರೆ ಮಾಡೋದು ತಪ್ಪು ಅಂತಕ್ಕಂಥದ್ದನ್ನು ಹೇಳಲಾಗ್ತದೆ. ಅದರಲ್ಲಿ ರಾಳೇಗುಡ್ಡ ಅಂಥೇಳಿ ಇರ್ತಕ್ಕಂತಹ ನೈಸರ್ಗಿಕ ಸಂಪತ್ತನ್ನು ಪರಾಭಾರೆ ಮಾಡಿ ಮಾರಾಟ ಮಾಡೋದು ದೊಡ್ಡ ಅಫೆನ್ಸ್ ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆದರೆ ಇಲ್ಲಿ ವಿಜಯನಗರ ಜಿಲ್ಲೆಯ ದುರಂತ ಅಂತೇಳಿ ಹೇಳೋದಾದರೆ ಇದು ಏನು ಸರ್ವೆ ನಂಬರ್ 533 6 ಎಕರೆ 52 ಸೆಂಟ್ಸ್ ಜಾಗ ಏನಿದೆ, ಈ ಜಾಗವನ್ನು ಇದು ಸಂಪೂರ್ಣ ರಾಳೇಗುಡ್ಡ ಅಂತೇಳಿ ಕರೀತಾರೆ. ಈ ರಾಳೇಗುಡ್ಡ ಅಂತಕ್ಕಂತಹ ಜಾಗವನ್ನು ಒಂದು ಏನು ಸರ್ಕಾರಿ ಲ್ಯಾಂಡ್ ಇದೆ, ಆ ಸರ್ಕಾರಿ ಲ್ಯಾಂಡನ್ನು ಮತ್ತೊಂದು ಉದ್ದೇಶಕ್ಕೆ ಕಟ್ಟಲಿಕ್ಕೂ ಕೂಡ ರಿಜಿನಲ್ ಕಮಿಷನರು ಅದರ ಜೊತೆಗೆ ಬೇರೆ ಬೇರೆ ಅಧಿಕಾರಿಗಳ ಅಪ್ರೂವಲ್ ಬೇಕಾಗ್ತದೆ. ಆದರೆ ಈ ಒಂದು 6 ಎಕರೆಯಲ್ಲಿ ಭತ್ತ ಬೆಳೆದಿದ್ದೀವಿ ಅಂಥೇಳಿ ಖಾಸಗಿ ವ್ಯಕ್ತಿಗೆ ಪರಾಭಾರೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಜಯನಗರ ಜಿಲ್ಲೆಯ ಕಂದಾಯ ಅಧಿಕಾರಿಗಳಿಗೆ ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಅವರಿಗೆ ನೈತಿಕತೆ ಇದೆ ಅಂತಕ್ಕಂತಹ ಪ್ರಶ್ನೆ ಮೂಡ್ತದೆ. ಈ ಒಂದು ಜಾಗದಲ್ಲಿ ಭತ್ತ ಬೆಳೆದಿದ್ದೀವಿ, ಈ ಕಲ್ಲು ಬಂಡೆ ಅಂತಕ್ಕಂಥ ಜಾಗದಲ್ಲಿ ಭತ್ತ ಬೆಳೆದಿದ್ದೀವಿ ಅಂತಕ್ಕಂಥ ಒಂದು ಹೆಸರನ್ನು ನಮೂದು ಮಾಡಿ ಸಂಪೂರ್ಣವಾಗಿ ಈ ಒಂದು ಜಾಗವನ್ನು ಹಲಿಮಾಬಿ ಅಂತಕ್ಕಂತಹ ಖಾಸಗಿ ವ್ಯಕ್ತಿಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದರ ಜೊತೆಗೆ ಜನ ಏನು ತುಂಗಭದ್ರಾ ಜಲಾಶಯವನ್ನು ಕಟ್ಟಬೇಕಂದ ಸಂದರ್ಭದಲ್ಲಿ ವಲಸೆ ಬಂದು ಇಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನ ಈ ಭೂಮಿ ನಮ್ಮದು, ನಮ್ಮ ಹಕ್ಕು ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಿದ್ದಾರೆ. ಇಲ್ಲಿ ಊರಿನ ಗ್ರಾಮಸ್ಥರಿದ್ದಾರೆ, ಮಾತಾಡ್ಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಹೇಗೆ ಮಾಡಿಕೊಟ್ರು ಈ ಜಮೀನನ್ನು ಅಂತ ಹೇಳಿ? ಸರ್ ಊರಿಂದ ಹೇಗೆ ಮಾಡಿಕೊಂಡ್ರೆ ಅಧಿಕಾರಿಗಳು ಬಂದರು ಸರ್, ನೋಡಿದರು ನಮಗೆ ನಮ್ಮದು ಸರ್ ಊರಾಗ ಜನ ನಮಗೆ ಬೇಕು, ದನ ಕರ ಮೇಯಕ್ಕೆ ಜಾಗ ಇಲ್ಲ ಅಂತ ಕೇಳಿದ್ವಿ. ಏನಲ್ಲ ಮನೆ ಕಟ್ಟಿದ್ದು ಕೂಡ ಅದಾವ ಅಂತ ಹೇಳಿದ್ವಿ ಸರ್. ಎಲ್ಲದ ಮನೆ ನಿಮ್ದು ಇಲ್ಲೇ ಇಲ್ಲ ಅಂತಂದು ಹೇಳಿ ಜೋರ್ದನ್ನ ಮಾಡಿ ನಮಗೆ ಗೊತ್ತಿಲ್ದಂಗೆ ಒಳಗೆ ಮೋಸ ಮಾಡಿ ಅಲ್ಲಿ ಅವ್ರ ಹೆಸರು ಪಟ್ಟ ಮಾಡಿ ಕೊಟ್ರು ಸರ್. ಯಾರ ಹೆಸರಲ್ಲಿ ಮಾಡಿಕೊಟ್ರು? ಯಾರು ಅಲಿಮ ಸಾರ್ಗೆ ನಾವು ಅವತ್ತಿಂದ ಇವತ್ತಿನವರೆಗೂ ಬಿಟ್ಟಲ್ಲ. ಅವ್ರು ಎಲ್ಲಿ ಹೋಗಾರ ಅಲ್ಲಿ ನಾವು ಹೋಗಿವಿ. AC ಆಫೀಸ್ಗೆ ಹೋದ್ವಿ, DC ಆಫೀಸ್ಗೆ ಹೋದ್ವಿ, ಧಾರವಾಡಕ್ಕೆ ಹೋದ್ವಿ, ಇಲ್ಲಿ MLA ತಕ್ಕ ಹೋದ್ವಿ. ಅವ್ರು ಬರೀ ಅದ ಸಮಾಧಾನ ಮಾಡ್ತಾರೆ ನಮ್ಮನ್ನು. ಅದನ್ನ ಬಿಟ್ಟು ಕೊಡ್ರೆ ಬಿಡಬಾಡ್ರೆ ಹೇಳೋ ಮಾತಕ್ಕೆ ಯಾರಿಲ್ಲ. ಅಧಿಕಾರಿಗಳು ಇದನ್ನ ಮುತ್ತಕ್ಕೆ ನೋಡ್ತಾರೆ ಸೂಟ್ ಕೇಸ್ಗಳು ಬಂದ್ಗಳಿಗೆ. ಏನು ಸರ್ ಏನಂತೀರಿ? ನಾವು ಬಿಡೋಲ್ಲ ಸರ್, ನಮಗೆ ಪ್ರಾಣ ಹೋಗಲಿ ಬಿಡೋಲ್ಲ. ಇದ್ರನ್ನ ಬಿಡ್ರೆ ನಮ್ಗೆ ದನ ಕರಕ್ಕೆ ಬೇಕು, ಮಕ್ಳು ಮರಿಬೇಕು. ಒಂದು ಮನೆಗೆ 9 ಮನೆ ಆಗ್ಯಾವ ಸರ್. ನಮಗೂ ಮಕ್ಳು ಎಲ್ಲಿ ಹೋಗ್ಬೇಕು? ಈಗ ನಾವೊಂದು ಮನೆ ಕಟ್ಕೊಂಡು ಇದೀವಿ, ಮಕ್ಳು ಬೇರೆ ಆಗಿಬಿಡ್ತಾರೆ. ಅವ್ರು ಎಲ್ಲಿ ಹೋಗ್ಬೇಕು? ಅವ್ರು ಬಂದು ಕಟ್ಕೊಂಡಿರ್ತಾರೆ ಇಲ್ಲಿ. ಜಾಗ ಇರಲ್ಲ, ಊರಿಗಿರಲ್ಲ. ನಮಗಂತ ನಮ್ಗೆ ಒಬ್ಬರಿಗಂತ ಬೇಡ, ಇಡೀ ಊರಿಗೆ ಇರಲ್ಲ ಸಂಬಂಧಪಟ್ಟದ್ದು. ಊರು ತ್ಯಾಗ ಮಾಡಿದ್ರೆ ಸರ್, ಡ್ಯಾಮನ್ನ ಕಟ್ಬಿಡ್ದಾಗ ನಮ್ಮ ಊರು ಬಸಾಪುರ ಅಂತಂದೇಳಿ ಅಲ್ಲಿ ಕಟ್ಟಿದ್ದು ನಾವು ಇಲ್ಲಿ ಬಂದಿರೋರು ಇವತ್ತು ದುಡ್ಕೊಂತಿನಕ್ಕೆ ದಾರಿ ಐತಿ ಹೊರ್ತು ಗೌರ್ಮೆಂಟ್ ಅನ್ನೋದಾನ ಏನು ಸಿಕ್ಕಲ್ಲ ನಮಗೆ. ಇದು
ಏನು ದೇವಲಾಪುರ ಗ್ರಾಮದ ಗ್ರಾಮಸ್ಥರ ಮಾತುಗಳು ನಿಜಕ್ಕೂ ಕೂಡ ಇದು ರಾಷ್ಟ್ರೀಯ ಹೆದ್ದಾರಿ 50ಕ್ಕೆ ಹೊಂದ್ಕೊಂಡ್ರಿಂದ ಈ ಒಂದು ಜಮೀನಿಗೆ ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂತಹ ಒಂದು ಬೆಲೆ ಇದೆ. ಹಾಗಾಗಿ ಇದು ಸದ್ಯ ಭೂಗಳ್ಳರ ಕಣ್ಣು ಈ ಒಂದು ರಾಳೇಗುಡ್ಡ ಅಂತಕ್ಕಂಥ ಸರ್ಕಾರಿ ಜಮೀನಿನ ಮೇಲೆ ಬಿದ್ದಿದೆ. ನಿಜಕ್ಕೂ ಕೂಡ ಇದನ್ನು ಕೃಷ್ಣ ಬೈರೇಗೌಡರು ಉಳಿಸ್ಕೊಳ್ತಾರ, ಈ ಗ್ರಾಮದ ಜನರ ನೋವಿಗೆ ಧ್ವನಿ ಆಗ್ತಾರ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.